ಇತ್ತೀಚೆಗೆ ಡಾಲಿ ಧನಂಜಯ್ ರಾಜಕೀಯಕ್ಕೆ ಬರ್ತಾರೆ ಅನ್ನುವಂತಹ ವದಂತಿ ಹಬ್ಬಿತ್ತು. ಈ ವದಂತಿಗೆ ಡಾಲಿ ಧನಂಜಯ್ ಅವರ ರಿಯಾಕ್ಷನ್ ಏನಾಗಿರುತ್ತೆ ಅನ್ನೋ ಪ್ರಶ್ನೆಗೆ ಈಗ ನಾವು ಉತ್ತರ ಕೊಡ್ತಾ ಹೋಗ್ತೀವಿ. ಚುನಾವಣೆ ನಿಲ್ಲೋ ಬಗ್ಗೆ ಏನಂದ್ರು ಹಾಗಾದ್ರೆ ನಟ ಡಾಲಿ ಧನಂಜಯ್ ಅನ್ನೋ ಪ್ರಶ್ನೆ ಇದೆ. ಸದ್ಯಕ್ಕೆ ನಾನು ಸಿನಿಮಾ ರಂಗದಲ್ಲಿ ಮಾತ್ರ ಕೆಲಸ ಮಾಡ್ತೀನಿ ಅನ್ನೋದನ್ನ ಹೇಳಿದ್ದಾರೆ. ಸಿನಿಮಾದಲ್ಲಿ ಜನರಿಂದ ಸಿಕ್ಕಿರುವಂತಹ ಪ್ರೀತಿ ಬಹಳ ದೊಡ್ಡದು. ತುಂಬಾ ಕನಸು ಕಟ್ಕೊಂಡು ಸಿನಿಮಾಗೆ ಬಂದಿದ್ದೀನಿ. ನಾನು ಹೈದರಾಬಾದ್ಗೆ ಹೋಗಿ ಬರೋಷ್ಟರಲ್ಲಿ ಊಹಾಪೋಹಗಳು ಎಲ್ಲವೂ ಎದ್ದಿದೆ. ಟಿಕೆಟ್ ಕೊಡಿಸಿ ಚುನಾವಣೆಗೂ ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ ಕೇಳಲಾಯಿತು. ಸಿನಿಮಾದಲ್ಲೇ ಇದ್ಕೊಂಡು ಕೆಲಸ ಮಾಡ್ತೀನಿ ಅಂತ ಡಾಲಿ ಧನಂಜಯ್ ಅವರು ಹೇಳೋದ್ರ ಮೂಲಕ ನಾನು ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾ ಇಲ್ಲ ಅನ್ನೋ ಸ್ಪಷ್ಟನೆಯನ್ನ ಕೂಡ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಡಾಲಿ ಧನಂಜಯ್ ಅವರನ್ನ ಮಂಡ್ಯದಲ್ಲಿ ನಿಲ್ಲಿಸ್ತಾರಂತೆ, ಮೈಸೂರಲ್ಲಿ ನಿಲ್ಲಿಸ್ತಾರಂತೆ ಅನ್ನುವಂತಹ ವದಂತಿಗಳು ದಿನಕ್ಕೊಂದರಂತೆ ಹಬ್ಬಿತ್ತು. ಹಾಗೆ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಸಂದರ್ಭದ ಫೋಟೋಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಹರಿಬಿಟ್ಟು ಮುಂದಿನ ನಮ್ಮ ನಾಯಕ ಅಂತೆಲ್ಲ ಪ್ರಚಾರವನ್ನು ಮಾಡ್ತಾ ಇದ್ರು. ಈ ಪ್ರಚಾರವನ್ನೇ ನಂಬಿ ಕೆಲವರು ಈ ಸಲದ ಲೋಕಸಭೆ ಚುನಾವಣೆಯಲ್ಲಿ ಡಾಲಿ ಧನಂಜಯ್ ಅವರು ಕೂಡ ಅಭ್ಯರ್ಥಿ ಅಂತಾನೆ ಅಂದ್ಕೊಂಡಿದ್ರು. ಆದರೆ ಕಾಂಗ್ರೆಸ್ ನಾಯಕರನ್ನ ಕೇಳಿದಾಗ ಅಂಥದ್ದು ಯಾವುದೂ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು. ಬಟ್ ಡಾಲಿ ಧನಂಜಯ್ ಮಾತ್ರ ಸ್ಪಷ್ಟನೆಯನ್ನು ಕೊಟ್ಟಿರಲಿಲ್ಲ. ಫೈನಲಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರು ಕ್ಲಾರಿಫೈ ಮಾಡ್ತಾ ಇದ್ದಾರೆ, ನಾನು ಯಾವುದೇ ರೀತಿಯಾಗಿ ರಾಜಕೀಯಕ್ಕೆ ಬರಲ್ಲ ಅಂತ. ಒಳ್ಳೆ ಮನಸ್ಸುಗಳು ಕೇಳ್ತಿದೆ ಸರ್, ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅಲ್ಲಿ. ಇದಕ್ಕೆಲ್ಲ ಆನ್ಸರ್ ನೀವೇ ಹೇಳ್ಬೇಕು. ಯಾಕೆಂದರೆ ನಾನು ಹೈದರಾಬಾದಲ್ಲಿದ್ದೆ ಕೆಲಸದಲ್ಲಿ. ನಾನು ಹೋಗಿ ಅಲ್ಲಿಂದ 3 ದಿನಕ್ಕೆ ಬರೋಷ್ಟರಲ್ಲಿ ನಾನು ಎಲೆಕ್ಷನಿಗೆ ನಿಲ್ಲಿಸಿ ನನಗೆ ಟಿಕೆಟ್ ಕೊಡಿಸಿ ಇದೆಲ್ಲದನ್ನು ನೀವೇ ಮಾಡಿರೋದು ಮಾಧ್ಯಮ ಮಿತ್ರರು. ಸೊ ನೀವೇ ಹೇಳ್ಬೇಕು. ಖಂಡಿತ ನನಗೆ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಆ್ಯಂಡ್ ಆ ಪ್ರಶ್ನೆಗೆ ಇನ್ನೂ ಕರೆಕ್ಟಾಗಿ ಉತ್ತರ ಕೊಡಬೇಕು ಅಂದರೆ ಯಾವುದೇ ಕೆಲಸ ಆಗಲಿ ಅದ್ರ ಕಡೆಗೆ ತುಂಬ 100% ಹಾಕಬೇಕು, ಅದರಲ್ಲೇ ಮುಳುಗಬೇಕು. ಯಾವುದಕ್ಕೆ ಎಂಟ್ರಾದರೂ ತುಂಬ ದೂತವಾಗಿ ಮಾಡಬೇಕು ಅಂತ ನಂಬೋನು ನಾನು. ಸೊ ಹಾಗಾಗಿ ಸದ್ಯಕ್ಕೆ ನನ್ನ ಸಿನಿಮಾ ಆ್ಯಂಡ್ ಜನರಿಂದ ನನಗೆ ಸಿಕ್ಕಿರೋ ಪ್ರೀತಿ ಅದು ತುಂಬ ದೊಡ್ಡದು. ಅದರಲ್ಲಿ ಇನ್ನೂ ನಾನು ತುಂಬ ಕೆಲಸ ಮಾಡೋದಿದೆ, ಇನ್ನೂ ತುಂಬ ಅಚೀವ್ ಮಾಡೋದಿದೆ. ಸೊ ಸದ್ಯಕ್ಕೆ ಅದ್ರ ಕಡೆಗೆ ಅಷ್ಟೇ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ನಿಜವಾಗ್ಲೂ ಇದು ಯಾವುದ್ರ ಬಗ್ಗೆನೂ ಒಂದು ಚೂರು ಇನ್ಫಾರ್ಮೇಷನ್ ಇಲ್ಲ. ಯಾರಾದರೂ ಹೇಳಿದಾರ ನಿಮಗೆ ಸಿನಿಮಾದಿಂದ ನಾಚೆ ಕಲಿಸಿ ಅಂತ? ಇಲ್ಲ, ಸಿನಿಮಾ ಮಾಡ್ತೀನಿ. ನಾನು ಸಿನಿಮಾ ಮಾಡೋಕ್ಕೆ ನಂದು ಒಂದಿಷ್ಟು ಕನಸುಗಳಿರುತ್ತಲ್ವ. ತುಂಬ ಕನಸು ಕಟ್ಕೊಂಡು ನಟನಾಗಿ ತುಂಬ ಕನಸು ಕಟ್ಕೊಂಡು ಬಂದೀನಿ. ಸೊ ನಟನಾಗಿ, ನಿರ್ಮಾಪಕನಾಗಿ, ನನ್ನ ಚಿತ್ರರಂಗ ಆ್ಯಂಡ್ ಸಿನಿಮಾದಲ್ಲಿ ಇದ್ಕೊಂಡೇ ಕೆಲಸ ಮಾಡ್ಬೋದಲ್ಲ. ಸಿನಿಮಾದಲ್ಲಿ ಇದ್ಕೊಂಡೆ ನಮ್ಮ ಜನಗಳಿಗೆ ಕೆಲಸ ಮಾಡೋದು. ಅಲ್ಲ ಸರ್, ತಾವು ಮುಖ್ಯಮಂತ್ರಿಗಳ ಜೊತೆ ಫೋಟೋ ಅವ್ರನ್ನೆಲ್ಲ ಭೇಟಿ ಮಾಡಿದ್ರಲ್ಲ, ಹಾಗಾಗಿ ಅವ್ರ ಜೊತೆ ಇಲ್ಲ, ಅಲ್ಲಿ ಏನಾಗುತ್ತೆ ಗೊತ್ತಾ, ತುಂಬ ಸಿಂಪಲ್. ಲಿಡ್ಕರ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತಿದ್ದಂಗೆ ಏನಾಗುತ್ತೆ ಈಗ ಎನಿ ಅಂದರೆ ಯಾವುದೇ ಒಂದು ಒಳ್ಳೆ ಉದ್ದೇಶಕ್ಕೆ ಲಿಡ್ಕರ್ ಅನ್ನೋ ಒಂದು ಸಂಸ್ಥೆಯಿಂದ ಒಂದು ಸಾವಿರಾರು ಕುಟುಂಬಗಳು ಇದೆ, ಸಾವಿರಾರು ಬಡ ಕುಟುಂಬಗಳಿದೆ.